ನ್ಯೂಸ್ ಫಸ್ಟ್ ಚಾನಲ್ ವೀಕ್ಷಕರಿಗೆ ಭವಿಷ್ಯ ಈ ದಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಮೊದಲು ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿವಸ ವಾಹನ ಯೋಗ ಇದೆ ಅನ್ನುವಂತಹ ಫಲ. ಇದರ ಅರ್ಥ ಉತ್ತಮವಾದಂತಹ ವಾಹನದಲ್ಲಿ ಪ್ರಯಾಣ ಮಾಡೋದಕ್ಕಾಗಲಿ, ಸ್ವತಃ ವಾಹನವನ್ನು ಖರೀದಿ ಮಾಡುವಂತಹ ವಿಚಾರಗಳಾಗಲಿ ಚರ್ಚೆಗೆ ಬರಬಹುದು. ಅಥವಾ ದೂರಿಗೆ ಬಹಳ ಸುಗಮವಾಗಿ ಪ್ರಯಾಣವನ್ನು ಮಾಡ್ತಕ್ಕಂತಹ ಯೋಗವೂ ಕೂಡ ಒದಗಿ ಬರುವಂಥದ್ದಿರುತ್ತೆ. ವಾರದೋಷ, ಕೆಲವರು ಮಂಗಳವಾರ ಆದ್ದರಿಂದ ಹೊಸ ವಾಹನವನ್ನು ಖರೀದಿ ಮಾಡೋದಕ್ಕೆ ಅಷ್ಟೊಂದು ಮುಂದಾಗೋದಿಲ್ಲ. ಇದೆಲ್ಲವನ್ನು ಸೂಕ್ಷ್ಮಗಳಾಗಿ ಗಮನಿಸಬೇಕಾದಂಥದ್ದು ಮುಖ್ಯವಾಗುತ್ತೆ. ಅಧಿಕವಾದಂತಹ ಸಿಟ್ಟು ಎಲ್ಲೂ ಕೂಡ ನಿಮ್ಮ ಕೆಲಸಕ್ಕೆ ಅನುಕೂಲವನ್ನು ಮಾಡಿಕೊಡೋದಿಲ್ಲ. ತಾಳ್ಮೆಯನ್ನು ಕಳ್ಕೊಳ್ತೀರಿ, ಕೆಲಸದಲ್ಲಿ ತೊಂದರೆಯನ್ನು ಮಾಡ್ಕೊಳ್ತೀರಿ. ಇದು ಸ್ವಯಂಕೃತ ಅಪರಾಧ, ನೀವೇ ಮಾಡ್ಕೊಳ್ತಕ್ಕಂತಹ ತಪ್ಪಾಗುತ್ತೆ. ಕಾರ್ಯ ಅಥವಾ ನಿಮ್ಮ ಶಿಸ್ತು ಏನಿದೆ ಅದು ಬಹಳ ಪ್ರಶಂಸನೀಯ. ಆದರೆ ಆ ಶಿಸ್ತು ಕೋಪದ ಮುಖಾಂತರ ತೋರಿಸುವ ಹಾಗೆ ಆಗಬಾರದು. ನಾನು ಹೀಗೇ ಮಾಡೋದು ಅನ್ನುವಂಥದ್ದು ಇದೆಯಲ್ಲ, ಅದು ಸ್ವಲ್ಪ ಒರಟುತನ ಅಂತ ಹೇಳಿ ಬೇರೆಯವರಿಗೆ ಅನ್ನಿಸ್ಬಹುದು. ಜೀವನ ಶೈಲಿ ಏನಿದೆ ಅದು ಬೇರೆಯವರಿಗೆ ಸ್ವಲ್ಪ ಬೇಸರವನ್ನು ತರುತ್ತೆ. ಶಿಸ್ತು ಜೀವನದಲ್ಲಿ ಬಹಳ ಮುಖ್ಯವಾದಂಥದ್ದು, ಬೇರೆಯವರಿಗೆ ಮಾರ್ಗದರ್ಶಿ ಎಲ್ಲವೂ ಸರಿ. ಆದರೆ ನಮ್ಮ ಶಿಸ್ತು ಬೇರೆಯವರಿಗೆ ಕಿರಿಕಿರಿ ಆಗಬಾರ್ದು, ಅಥವಾ ಎಲ್ಲ ಸಂದರ್ಭದಲ್ಲೂ ನಮ್ಮ ಶಿಸ್ತನ್ನೇ ಬೇರೆಯವರಿಂದ ನಿರೀಕ್ಷೆ ಮಾಡುವಂಥದ್ದು ತಪ್ಪಾದೀತು ಅನ್ನುವಂಥದ್ದನ್ನು ಗಮನಿಸಬೇಕಾಗತ್ತೆ. ವಿದ್ಯಾರ್ಥಿಗಳಿಗೆ ಶುಭವಾದಂತಹ ದಿವಸ ಇದು. ಅಮೃತ ಮೃತ್ಯುಂಜಯನನ್ನು ಪ್ರಾರ್ಥನೆ ಮಾಡಿ. ರುದ್ರಂ ಪಶುಪತಿಂ ಸ್ಥಾಣಂ ಶ್ರೀಕಂಠಂಚ ಉಮಾಪತಿಂ ನಮಾಮಿ ಶಿರಸಾ ದೇವಂ ಕಿನ್ನೋ ಮೃತ್ಯು ಕರಿಷ್ಯತಿ ಎಂಬುದಾಗಿ 11 ಸಲ ಈ ಮಂತ್ರವನ್ನು ಜಪ ಮಾಡಿ. ಶುಭವಾಗಿ. ವೃಷಭ ರಾಶಿ. ಸಹೋದರರ ಕಲಹ, ವಾದ ವಿವಾದಗಳು ಉಂಟಾಗ್ತಕ್ಕಂತಹದ್ದು. ಅಣ್ಣ ತಮ್ಮ, ಅಕ್ಕ ತಂಗಿಯರ ಮಧ್ಯದಲ್ಲಿ ಏನೋ ಗಲಾಟೆ, ಆಸ್ತಿಯ ವಿಚಾರಕ್ಕೋ ಹಣದ ವಿಚಾರಕ್ಕೋ ಅಥವಾ ಕೌಟುಂಬಿಕವಾದಂತಹ ಸಣ್ಣ ಪುಟ್ಟ ಕೆಲವು ವಿಚಾರಗಳಿಗೋ ಗಲಾಟೆಗಳು ಆಗ್ತಕ್ಕಂಥದ್ದು. ಮಾನಸಿಕವಾಗಿ ನೆಮ್ಮದಿ ಹಾಳಾಗ್ತಕ್ಕಂತಹ ದಿವಸ. ಕುಟುಂಬದ ವ್ಯಾಜ್ಯ ಅದು ಏನೋ ಒಂದು ರೀತಿಯಲ್ಲಿ ಅರಗಿಸ್ಕೊಳ್ಳೋದಕ್ಕೆ ಕಷ್ಟ ಆಗುವಂತಹ ಸನ್ನಿವೇಶವನ್ನು ತಂದಿಡುವಂಥದ್ದಾಗತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ವ್ಯತ್ಯಾಸಗಳಾಗುವಂಥದ್ದು. ನಿಜವಾದಂತಹ ಸ್ನೇಹಿತರು ಅಂತ ಹೇಳಿ ಏನು ಅಂದ್ಕೊಂಡಿರ್ತೀರಿ ಅಂಥವರು ನಿಮಗೆ ಅಸಹಕಾರವನ್ನು ತೋರಿಸ್ತಾರೆ. ನಿಮ್ಮ ಯಾವುದೇ ಕಷ್ಟಗಳಿಗಾಗಲಿ, ನಿಮ್ಮ ಯಾವುದೇ ವಿಚಾರಗಳಿಗಾಗಲಿ ಅವರ ಸ್ಪಂದನೆ ಇರೋದಿಲ್ಲ. ಅಂತಹ ಸ್ನೇಹ ಇದ್ದೇನು ಅನ್ನುವಂತಹ ಪ್ರಶ್ನೆ ನಿಮಗೆ ಬರುವಂಥದ್ದಾಗತ್ತೆ. ಕೆಲವು ಕೆಲಸಗಳನ್ನು ಮುಂದೂಡಿಕೆ ಮಾಡೋದರಿಂದ ಬೇಸರವಾಗುತ್ತೆ. ಇವತ್ತು ಆ ಕೆಲಸ ಆಗೋದಿಲ್ಲ, ನಾಳೆ ನೋಡೋಣ, ಮುಂದಿನ ದಿವಸದಲ್ಲಿ ನೋಡೋಣ ಅಂತ ಹೇಳಿ ಅಂದುಕೊಳ್ಳೋದ್ರಿಂದ ಆ ರೀತಿ ವಾತಾವರಣ ಸೃಷ್ಟಿಯಾಗೋದ್ರಿಂದ ತುಂಬ ಬೇಸರವಾಗುತ್ತೆ. ಆರ್ಥಿಕವಾಗಿಯೂ ಕೂಡ ಇದರಿಂದ ಹೊಡೆತ ಬೀಳುವಂಥದ್ದು, ಸಮಸ್ಯೆ ಆಗುವಂಥದ್ದು ಇರುತ್ತೆ. ಪ್ರಮುಖವಾದಂತಹ ನಿರ್ಧಾರಗಳಿಗೆ ಈ ಹಿನ್ನೆಲೆಯಲ್ಲಿ ಅಡ್ಡಿ ಆಗುವಂಥದ್ದಿದೆ. ಕುಬೇರನನ್ನು ಪ್ರಾರ್ಥನೆ ಮಾಡಿ. ಆರ್ಥಿಕವಾಗಿ ಸ್ವಲ್ಪವಾದರೂ ಕೂಡ ಅನುಕೂಲವಾಗಲಿ, ಹಣಕಾಸಿನ ಯಾವುದೇ ರೀತಿಯ ತೊಂದರೆಗಳು ಬರದೇ ಇರುವ ಹಾಗೆ ಆ ಕುಬೇರ ಕಾಪಾಡಲಿ ಅನ್ನುವಂಥದ್ದು ನಿಮ್ಮ ಪ್ರಾರ್ಥನೆಯಾಗಿರಲಿ. ಶುಭವಾಗಿ. ಮಿಥುನ ರಾಶಿ. ತುಂಬ ಆಯಾಸದಿಂದ ಅಥವಾ ನಿದ್ರಾಹೀನತೆಯಿಂದ ಆರೋಗ್ಯದಲ್ಲಿ ವ್ಯತ್ಯಾಸವಾಗುತ್ತೆ. ಕಾರಣ ಇಟ್ಟುಕೊಂಡು ಕಾರಣ ಇಲ್ಲದೇನೋ ನಿದ್ದೆಗೆಡ್ತಕ್ಕಂಥದ್ದು ಆರೋಗ್ಯದ ಮೇಲೆ ತುಂಬ ದುಷ್ಪರಿಣಾಮವನ್ನು ಬೀರ್ತಕ್ಕಂಥದ್ದು. ಇದನ್ನು ಗಮನಿಸ್ಕೊಳ್ಬೇಕು. ಆತುರಾತುರವಾದಂತಹ ನಿರ್ಧಾರಗಳು ಒಳ್ಳೆಯದಲ್ಲ. ಅದರಿಂದ ನಿಮಗೆ ಅನುಕೂಲಕ್ಕಿಂತ ಅನನುಕೂಲವೇ ಹೆಚ್ಚು ಅನ್ನುವಂಥದ್ದು. ಅಸಮಾಧಾನ ತುಂಬ ಇರತಕ್ಕಂತಹ ದಿವಸ ಇದು. ಈ 2-3 ಅಂಶಗಳನ್ನು ಗಮನಿಸಿದಾಗ ಈ ದಿವಸ ಯಾಕೋ ಅಷ್ಟೊಂದು ಚೆನ್ನಾಗಿಲ್ಲ ಅನ್ನುವಂತಹ ಅನುಭವ ನಿಮಗೆ ಬಂದುಬಿಟ್ರೆ ಮುಂದೆ ತೆಗೆದುಕೊಳ್ತಕ್ಕಂತಹ ನಿರ್ಧಾರ ತುಂಬ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ತಾಳ್ಮೆ ಅಥವಾ ನಿಮ್ಮ ಮನಸ್ಸು ಯಾವುದೋ ಒಂದು ರೀತಿಯಲ್ಲಿ ಸಂಯಮವನ್ನು ಕಳ್ಕೊಳ್ತಕ್ಕಂಥದ್ದಿದೆಯಲ್ಲ, ಅದು ನಿಮಗೆಲ್ಲ ರೀತಿಯಿಂದಲೂ ತೊಂದರೆಗೆ ಕಾರಣವಾಗುತ್ತೆ ಅಂತ ಹೇಳಬೇಕು. ಸ್ನೇಹಿತರ ಮಧ್ಯದಲ್ಲಿ ಭಿನ್ನಾಭಿಪ್ರಾಯಗಳು ಬರಬಹುದು. ಇವೆಲ್ಲ ಸೂಕ್ಷ್ಮವಾಗಿ ಗಮನಿಸಿದಾಗ ಯಾವುದೋ ಒಂದು ತೊಂದರೆಗೆ, ಹಿನ್ನಡೆಗೆ ಅಥವಾ
ಅಶಾಂತಿಗೆ, ಅಸಮಾಧಾನಕ್ಕೆ ಕಾರಣ ಅಂತ ಹೇಳಿ ತಿಳಿಬೇಕಾಗತ್ತೆ. ಸುಬ್ರಹ್ಮಣ್ಯ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ ಇರತಕ್ಕಂತಹ ಎಲ್ಲ ದುಗುಡ ದುಮ್ಮಾನಗಳು ಕೂಡ ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಬರುವಂಥದ್ದೇ. ಆದರೆ ಇವೆಲ್ಲವೂ ಕೂಡ ಸರಳವಾಗಿ, ಸುಲಭವಾಗಿ, ಯಾವುದೇ ರೀತಿಯ ಕಾದಾಟಕ್ಕೆ, ಜಗಳಕ್ಕೆ ಅವಕಾಶವನ್ನು ಮಾಡಿಕೊಡದಲೇ ಬಗೆಹರಿಲಿ ಎನ್ನುವಂತಹ ಪ್ರಾರ್ಥನೆ ಇರಲಿ. ಶುಭವಾಗಿ. ಕರ್ಕಾಟಕ ರಾಶಿ, ಆಸ್ತಿಯ ವಿಚಾರಕ್ಕೆ ಮಾತುಕತೆ ನಡೆಯುತ್ತೆ, ಜಗಳಕ್ಕೆ ಅವಕಾಶ ಇದೆ, ವಿನಾಕಾರಣ ಜಗಳವಾಗತ್ತೆ. ಜಗಳ ಮಾಡಿಕೊಂಡಾದರೂ ಯಾವುದಾದ್ರು ಒಂದು ತೀರ್ಮಾನಕ್ಕೆ ಬರ್ತೀರಾ ಅಂತ ಕೇಳಿದರೆ ಇಲ್ಲ. ಹಾಗಂತ ಯಾವುದೋ ನಿರ್ಧಾರ ಮಾಡಬೇಕಾದ್ರೆ ಜಗಳ ಮಾಡಬೇಕು ಅನ್ನೋ ಅರ್ಥ ಅಲ್ಲ. ಆದರೂ ಏನೂ ಪ್ರಯೋಜನ ಆಗೋದಿಲ್ಲ, ವಿನಾಕಾರಣ ನಿಷ್ಠುರವಾಗ್ತೀರಿ. ಯಾವ ಮಾತುಗಳನ್ನು ಬಾಯಲ್ಲಿ ಆಡಬಾರ್ದು ಅಂತಹ ಮಾತುಗಳೆಲ್ಲ ಬರುತ್ತೆ. ಪ್ರಯೋಜನ ಏನಾಯಿತು? ವ್ಯಾವಹಾರಿಕವಾಗಿ ಏನು ಉಪಯೋಗ ಏನಾಯಿತು? ಮನಸ್ಸೂ ಕೆಡುತ್ತೆ, ವ್ಯವಹಾರದಲ್ಲೂ ಕೂಡ ಯಾವುದೇ ರೀತಿಯ ಅನುಕೂಲ ಉಪಯೋಗ ಏನೂ ಇಲ್ಲ. ಹಾಗಾಗಿ ಆ ಸಮಯ, ಆ ಒಂದು ವಾತಾವರಣ ನಿಮ್ಮ ಇಡೀ ದಿನದ ಎಲ್ಲ ಒಳಿತುಗಳನ್ನು ಹಾಳು ಮಾಡುತ್ತೆ, ವ್ಯರ್ಥವಾಗುತ್ತೆ ಅನ್ನುವಂಥದ್ದು. ಪ್ರಯಾಣದಿಂದ ಆಯಾಸವಾಗುವಂಥದ್ದು. ಭವಿಷ್ಯದ ಯೋಜನೆಗಳನ್ನು ಚರ್ಚೆ ಮಾಡ್ತೀರಿ. ನಿಜ, ಅದನ್ನು ಮಾಡಬೇಕು, ಪೂರ್ವಸಿದ್ಧತೆ ಬೇಕು. ಆದರೆ ಇವತ್ತಿನ ಅನುಕೂಲ ಏನು, ಇವತ್ತಿನ ವಾತಾವರಣ ಏನು, ಇವತ್ತಿನ ನಿಮ್ಮ ಆಗುಹೋಗುಗಳೇನು, ಅದನ್ನೆಲ್ಲವನ್ನೂ ಕೂಡ ಗಮನಿಸಬೇಕಾದಂಥದ್ದು. ದೊಡ್ಡವರ ಮಾತನ್ನು ನಿರ್ಲಕ್ಷ್ಯ ಮಾಡ್ತೀರಿ. ದೊಡ್ಡವರ ಮಾತಿಗೆ ಬೆಲೆ ಇಲ್ಲ. ಪ್ರಯೋಜನ ಏನು ಬಂತು? ಸರಿಯಾದಂತಹ ಸಮಯಕ್ಕೆ ಅವರ ಸಹಕಾರ, ಸಹಾಯ ಬೇಕು ಅಂತಾದಾಗ ಅವರನ್ನು ವಿಶ್ವಾಸದಲ್ಲಿ ಇಟ್ಟುಕೊಂಡ್ರೆ ಮಾತ್ರ, ಅವರ ಬಗ್ಗೆ ನಿಮಗೆ ಪರಿಪೂರ್ಣವಾದಂತಹ ಗೌರವ ಇದ್ದರೆ ಮಾತ್ರ, ಅವರ ಮನಸ್ಸನ್ನು ಗೆದ್ದಿದ್ದರೆ ಮಾತ್ರ ನಿಮಗೆ ಅವೆಲ್ಲವೂ ಕೂಡ ಸಿಕ್ಕುವಂಥದ್ದಾಗತ್ತೆ. ಮಾನಸಿಕವಾಗಿ ದೃಢವಾಗಿರಬೇಕು. ಆ ಗಟ್ಟಿತನ ಇದೆಯಲ್ಲ, ಅದು ಬಹಳ ಮುಖ್ಯವಾಗುತ್ತೆ. ಮನೆ ಅಥವಾ ವೃತ್ತಿ ಎಲ್ಲೂ ಕೂಡ ಸಮಾಧಾನಕರವಾದಂತಹ ವಾತಾವರಣ ಇಲ್ಲದೇ ಇರತಕ್ಕಂಥದ್ದು. ಭೂವರಾಹ ಸ್ವಾಮಿಯನ್ನು ವಿಶೇಷವಾಗಿ ಪ್ರಾರ್ಥನೆ ಮಾಡಿ. ಶುಭವಾಗಿ.